ಬೆಳಿಗ್ಗೆ 1 ಲೋಟ ನೀರು, 3 ಚಮಚ ಔಷಧಿ ರಸ, ಗ್ಲಾಸ್ ಬಾಟಲ್ ಅಂತಿದೆ. ಗ್ಲಾಸ್ ಬಾಟಲ್ ತೋರಿಸ್ತಾನೆ. ಯಾರಿಲ್ಲ ಇಲ್ಲ ನೀಲೆ ತೋರಿಸೋರು. ಇಲ್ಲಿ ಗ್ಲಾಸ್ ಬಾಟ್ಲು ಇಲ್ಲಪ್ಪ. ಗ್ಲಾಸ್ ಬಾಟ್ಲ್ ಅಂತ ಇರುತ್ತೆ, 2 ಬಾಟ್ಲ್ ಇರುತ್ತೆ ಆ ಬ್ಯಾಗಲ್ಲಿ. ಅದನ್ನ ನೋಡಿ, ಇಷ್ಟು ಲೋಟ ನೀರಲ್ಲಿ ಬೆಳಿಗ್ಗೆ 3 ಚಮಚ ಹಾಕಿ ಕುಡಿಬೇಕು. ಗೊತ್ತಾಯ್ತಾ? ಈ ಥರ ಬಾಟ್ಲು ನೋಡಿ, ಈ ಥರ ಇರುತ್ತೆ ಬಾಟ್ಲು, 2 ಇರುತ್ತೆ. ಇದು ಬೆಳಗಿನ ಔಷಧಿ. ಮಧ್ಯಾಹ್ನ 1 ಲೋಟ ನೀರು, 1 ಚಮಚ ವೀಟ್ ಗ್ರಾಸ್ ಪೌಡರ್ ಅಂತ ಬರೆದಿದ್ದೀನಿ. ಅದು ವೀಟ್ ಗ್ರಾಸ್ ಪೌಡರು ನೋಡಿ ಈ ಥರ ಇರುತ್ತೆ. ಇದರಲ್ಲಿರುತ್ತೆ. ಇದನ್ನು ಮಧ್ಯಾಹ್ನ ತಗೋಬೇಕು. ರಾತ್ರಿ 1 ಲೋಟ ನೀರು, ಅರ್ಧ ಚಮಚ ಔಷಧ, 6 ನಂಬರ್ ಡಬ್ಬಿ. ಇದು ಅಮರ್ನಾಥ್ ಭಸ್ಮ ಅಂತ ಇರುತ್ತೆ. ಇಂಥದ್ದೊಂದು ರಾತ್ರಿ ತಗೊಳ್ಳಿಕ್ಕಿದು. ಅದರೊಳಗೆ 1 ಚಮಚ ಜೇನುತುಪ್ಪ ಹಾಕಬೇಕು. ಅದರೊಳಗೆ ಜೇನುತುಪ್ಪ ಕೂಡ ಇರುತ್ತೆ. ಗೊತ್ತಾಯ್ತಾ? ಈ 3 ಔಷಧವನ್ನು ಇಷ್ಟು ಲೋಟ ನೀರಿಗೆ ಬೆಳಿಗ್ಗೆ ಉಪಹಾರಕ್ಕೆ ಮೊದಲು, ಮಧ್ಯಾಹ್ನ ಊಟಕ್ಕೆ ಮೊದಲು, ರಾತ್ರಿ ಊಟಕ್ಕೆ ಮೊದಲು ಅರ್ಧ ಗಂಟೆ ಅಥವಾ 1 ಗಂಟೆ ಮೊದಲು ಸೇವನೆ ಮಾಡಬೇಕು. ನೀರು ಕಾಯಿ ಶಾರಿದ್ದು ಸ್ವಲ್ಪ ನಸು ಬೆಚ್ಚಗಿರ್ಬೇಕು, ಅಥವಾ ವಾರ್ಮ್ ವಾಟರ್ ಅನ್ನೋದು ಹಾಗೆ. ಗೊತ್ತಾಯ್ತಾ? ಪಕ್ಕ ಔಷಧಿ ಇದೆಲ್ಲರಿಗೂ ಮಾಹಿತಿ ಆಯ್ತಾ? ಈ ಎಲ್ಲ ಔಷಧನ 15 ದಿನಗಳ ಕಾಲ ಅರ್ಧ ಭಾಗ ತಗೋಬೇಕು. ಆಮೇಲೆ ಇನ್ನು ಅರ್ಧ ಭಾಗ ಜಾಸ್ತಿ ಮಾಡಬೇಕು. ಎಷ್ಟು ಬರ್ದಿದೆ ಅದರ ಅರ್ಧ ಭಾಗ. 3 ಚಮಚ ಹೇಳಿರೋದು 1.5 ಚಮಚ. ವೀಕ್ ಇದ್ದಾರೆ ಅಂದರೆ ಅರ್ಧನೇ ಭಾಗ ತಗೋಬೇಕು. ಔಷಧಿ ತಗೊಳ್ಳೋದು ಮಾಹಿತಿ ಐತಾ ಎಲ್ಲರಿಗೂ? ಹಾಂ. ದಿನಾಲು ಮಲಗುವಾಗ ಮೂಗಿನಲ್ಲಿ ಈ ಕಡೆ ಒಂದು ಹನಿ, ಈ ಕಡೆ ಹನಿ, ಒಂದು ಡ್ರಾಪ್ ಹಾಕಬೇಕು. ನೋಡಿ, ಈ ಥರದ್ದೊಂದು ಡ್ರಾಪ್ ಇರುತ್ತೆ. ಇದನ್ನು ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿ ನಿದ್ದೆ ಬರ್ತದೆ. ಇದನ್ನು ಪ್ರತಿದಿನ ಮಲಗುವಾಗ ಹಾಕೋಬೇಕು. ಇಲ್ಲಾಂದ್ರೆ ವಾರದಲ್ಲಿ 2-3 ಬಾರಿ ಯಾರು ಹಾಕೋಬೇಕು. ಆಮೇಲೆ ಇಂಥದ್ದೊಂದು ಆಯಿಲ್ ಬಾಟ್ಲ್ ಇರ್ತದೆ. ಇದನ್ನು ಎಣ್ಣೆನ ಒಂದು ಬಟ್ಲಲ್ಲಿ ತಕ್ಕೊಂಡು ಬಿಸಿ ಮಾಡಿಕೊಂಡು ಬಿಸಿನೀರಲ್ಲಿಟ್ಟು ವಾರದಲ್ಲಿ 2 ಸಾರಿ ಸಂಪೂರ್ಣ ದೇಹವನ್ನು ಮಸಾಜ್ ಮಾಡಿಕೊಂಡು ಬಿಸಿನೀರು ಸ್ನಾನ ಮಾಡಬೇಕು ವ್ಯಾಧಿ ಬಂದವರು. ಗೊತ್ತಾಯ್ತಾ? ಇದು ಆಯಿಲ್ದು ಕೆಲಸ. ಇದಾದಮೇಲೆ ಪೇಷಂಟ್ಗೆ ಪ್ರತಿದಿನ 1 ಸಾರಿ ನಿಂಬೆ ಹಣ್ಣಿಂದ ಜ್ಯೂಸ್ ಮಾಡಿ ಕುಡಿಸ್ಬೇಕು, 1 ಸಾರಿ ಮೊಳಕೆ ಕಾಳಿಂದ ಜ್ಯೂಸ್ ಕುಡಿಸ್ಬೇಕು, 1 ಸಾರಿ ತುಳಸಿದು ಕಷಾಯ ಮಾಡಿ ಕುಡಿಸ್ಬೇಕು. ನಿಂಬೆ ಜ್ಯೂಸ್ 1 ಸಾರಿ ಕುಡಿಸೋದ್ರಿಂದ 1 ಸಾರಿ ಕಿಮೋ ಮಾಡಿಸ್ಕೊಂಡು ಬಂದಂಗೆ. ಕಿಮೋ ಮಾಡ್ಸಕ್ಕೆ ಹೋಗ್ತೀವಲ್ಲ ನಾವು, ಬಿಸಿನೀರಿಗೆ ಅರ್ಧ ನಿಂಬೆಹಣ್ಣು ಹಿಂಡಿ ಬಿಟ್ಟರೆ ಕುಡಿಸಿದ್ರೆ ಆಯ್ತು, ಕಿಮೋ ಮಾಡ್ದಂಗೆ ಆಗ್ಬಿಡುತ್ತೆ. ನ್ಯಾಚುರಲ್ ಕಿಮೋ ಅಂತ. ಒಂದು ದಿನದಲ್ಲಿ 1 ಸಾರಿ ಕುಡಿಸ್ಬೇಕು. ಮೊಳಕೆ ಬಂದ ಕಾಳುಗಳನ್ನು ಮಿಕ್ಸರ್ಗೆ ಹಾಕಿ ನೀರು ಹಾಕಿ ಜ್ಯೂಸ್ ಮಾಡಿ ಕುಡಿಸ್ಬೇಕು. ಆಮೇಲೆ 1 ಸಾರಿ ತುಳಸಿ ಕಷಾಯ ಕುಡಿಸ್ಬೇಕು. 10-15 ಎಲೆ ಹಾಕಬೇಕು, 2 ಕಾಳು ಮೆಣಸು ಹಾಕಿ ಸ್ವಲ್ಪ ಬೆಲ್ಲ ಹಾಕಿ ಕುದಿಸಿ ಕುಡಿಸ್ಬೇಕು. ತುಳಸಿ ಕಷಾಯ ಕುಡಿಸೋದ್ರಿಂದ ಜ್ವರ, ಕೆಮ್ಮು, ನೆಗಡಿ, ಕಫ ಬರೋದಿರ್ತಲ್ಲ, ಅದು ಬರೋದಿಲ್ಲ. ಗೊತ್ತಾಯ್ತಾ? ಇಂಥ ಕಾಯಿಲೆ ಇರೋರು ಜ್ವರ, ಕೆಮ್ಮು ಬರ್ತಾ ಇರ್ತದೆ, ನುಂಗ್ಲಿಕ್ಕೆ ತ್ರಾಸ ಆಗ್ತಿರ್ತದೆ. ಅದೆಲ್ಲ ತುಳಸಿ ಕಷಾಯ ಕುಡಿಯೋದ್ರಿಂದ ಗುಣ ಆಗ್ತದೆ. ನಿಂಬೆ ಜ್ಯೂಸ್ ಕುಡಿಸೋದ್ರಿಂದ ಕಿಮೋ ಮಾಡಿಸೋ ಅವಶ್ಯಕತೆ ಇಲ್ಲ. ಮೊಳಕೆ ಕಾಳಿನ ಜ್ಯೂಸ್ ಕುಡಿಸೋದ್ರಿಂದ B17, ಬಿ ಪ್ರೋಟೀನು ಜಾಸ್ತಿ ಆಗುತ್ತೆ. ಅದರಿಂದ ಅವರಿಗೆ ಬೇಗ ಬೇಗ ಗುಣ ಆಗುತ್ತೆ. ಅರ್ಥ ಆಯ್ತಾ? ಇದು ಔಷಧಿ, ಇದು ಇದರಲ್ಲಿ ಬರೆದಿರೋದಿದು. ಇನ್ನು ಉಪ್ಪನ್ನು ಸೈಂದ್ರ ಲವಣ ಉಪ್ಪು ಹಾಕ್ಬೇಕು ಅಡುಗೆಗೆ. ಕೇಳಿಸ್ಕೊಳ್ಳಿ, ಆಮೇಲೆ ತಗೊಳ್ಳಿರಂತೆ. ಸೈಂದ್ರ ಲವಣ ಉಪ್ಪು, ರಾಕ್ ಸಾಲ್ಟ್ ಅಂತ ಹೇಳ್ತಾರೆ, ಅದೇ ಉಪ್ಪು ಹಾಕ್ಬೇಕು ಅಡುಗೆಗೆ. ಆಮೇಲೆ ಕಾಳು ಮೆಣಸು ಹಾಕ್ಬೇಕು ಅಡುಗೆಗೆ. ಖಾರ ಹಾಕ್ಬಾರ್ದು ಯಾವುದೋ. ಹುಳಿ, ನಿಂಬೆ ಹಣ್ಣಿನ ಹುಳಿನೇ ಹಿಂಡಬೇಕು. ಸಿಹಿಗೆ ಆರ್ಗ್ಯಾನಿಕ್ ಬೆಲ್ಲ ಕೊಡಬೇಕು. ಇಲ್ಲೂ ಬೆಲ್ಲ ಇರುತ್ತೆ ನಮ್ಮ ಮನೆಯಲ್ಲಿ, ಬೇಕಾದವ್ರು ತಗೊಂಡು ಹೋಗ್ಬೋದು. ಆರ್ಗ್ಯಾನಿಕ್ ಬೆಲ್ಲನೇ ಹಾಕಬೇಕು, ಸಕ್ಕರೆ ತಿನ್ನಿಸಲೇಬಾರ್ದು. ಅಡುಗೆ ಎಣ್ಣೆನ ಗಾಣದ ಎಣ್ಣೆ ಮಾಡಿಕೊಂಡು ತೊಗೊಂಡ್ಬರ್ಬೇಕು. ಯಾವುದೋ ಹೊರಗಿನ ಪಾಕೆಟ್ ಎಣ್ಣೆ ತಿನ್ಬಾರ್ದು. ಗೊತ್ತಾಯ್ತಾ? ಆಮೇಲೆ ಹಾಲು ಕೊಡೋದಾದರೆ ಹಸು ಹಾಲು, ಇಲ್ಲಾಂದರೆ ಮೇಕೆ ಆಡಿನ ಹಾಲು ಕೊಡಬೇಕು. ಬೇರೆ ಹಾಲು ಯಾವುದು, ಪಾಕೆಟ್ ಹಾಲು, ನಂದಿನಿ ಹಾಲು, ಬೇರೆ ಹಾಲು ಸಿಗ್ತಾವಲ್ಲ. ಈಗ ಸದ್ಯಕ್ಕೆ ಅವರಿಗೆ ವ್ಯಾಧಿ ಇರೋರಿಗೆ ಆಕಳ ಹಾಲು ಮತ್ತು ಆಡಿನ ಹಾಲು ಮಾತ್ರ ಕೊಡ್ಬೇಕು. ಉಳಿದ ಪಾಕೆಟ್ ಹಾಲಿನಲ್ಲಿ ಅವ್ರಿಗೆ ಕೊಡಬಾರ್ದು, ಬೇರೆ ಹಾಲು ಕುಡಿಸ್ಬಾರ್ದು. ಗೊತ್ತಾಯ್ತಾ? ಇದಾದಮೇಲೆ ಅವ್ರಿಗೆ ತಂಗಳ ಆಹಾರ ತಿನ್ನಿಸ್ಬಾರ್ದು, ಫ್ರಿಜ್ನಲ್ಲಿ ತಿನ್ನಿಸ್ಬಾರ್ದು, ಹೊರಗಡೆ ತಂದ ಆಹಾರ ತಿನ್ನಿಸ್ಬಾರ್ದು, ಪ್ಲಾಸ್ಟಿಕ್ ಹೊರದಾಗಿ ನೀರು ಕುಡಿಸ್ಬಾರ್ದು.
ದಿನಾಲು ಮೈನ ಸ್ವಚ್ಛವಾಗಿಟ್ಟಿರ್ಬೇಕು, ಒರೆಸ್ಬೇಕು, ಸೊಳ್ಳೆ ಪರದೆ ಹಾಕಬೇಕು. ಅವ್ರು ಇರೋ ಜಾಗದಲ್ಲಿ ಅಗ್ನಿಹೋತ್ರ ಮಾಡಿದ್ರೆ ಇನ್ನೂ ಬೇಗ ಬೇಗ ಗುಣ ಆಗ್ತಾರೆ. ಅಗ್ನಿಹೋತ್ರ ಮಾಡೋದು ಕಿಟ್ ಇದೆ ನಮ್ಮ ಹತ್ರ, ಅದನ್ನು ನೆಟ್ಟಲ್ಲಿ ನೋಡಿದ್ರೆ ಅಗ್ನಿಹೋತ್ರ ಮಾಡೋರಿಗೆ ಬೇಗ ಕಾಯಿಲೆ ಗುಣ ಆದ ಲಕ್ಷಣಗಳಿದ್ದಾವೆ. ಅದಕ್ಕೆ ಇದು ನಮ್ಮ ಹತ್ರ ಸಿಗ್ತಾ ಇರ್ತದೆ, ಬೇಕಂದ್ರೆ ತಗೊಂಡು ಹೋಗ್ಬೋದು. ಒಳಗಡೆ ಇರುತ್ತೆ, ಇದು ಎಕ್ಸ್ಟ್ರಾ ತಗೊಂಡು ಹೋಗ್ಬೋದು. ಆಮೇಲೆ ತಲೆಗೆ ಹುಣ್ಣಾಗಿದೆ, ಕಣ್ಣಿನ ಭಾಗದಲ್ಲಿ ನೋವಿದೆ, ಆ ಥರದವ್ರು ಬಂದಿದ್ದಾರೆ. ಗಡ್ಡೆಗಳಾಗಿದೆ, ಇದನ್ನು ತಲೆಗೆ ಇಟ್ಕೊಂಡ್ರೆ ಆ ಗಡ್ಡೆ ಕರಗ್ತಾ ಹೋಗುತ್ತೆ. ನಿಧಾನವಾಗಿ ಇದನ್ನು ತಲೆಗೆ ಇಟ್ಕೋಬೇಕು. ಇದು ನಿದ್ದೆ ಚೆನ್ನಾಗಿ ಬರುತ್ತೆ. ಎದೆ ಮೇಲೆ ಗಡ್ಡೆ ಇದ್ರೆ ಎದೆಗೆ ಇಟ್ಕೊಳ್ಳೋದು, ಬೆನ್ನಲ್ಲಿದ್ದರೆ ಹೊಟ್ಟೆ ಬಾವಿರೋ ಹೊಟ್ಟೆಗೆ ಇಟ್ಕೊಂಡ್ರೆ ಬೇಗ ಬೇಗ ಇದು ಕ್ಯೂರ್ ಮಾಡೋಕ್ಕೆ ಸಹಾಯ ಮಾಡುತ್ತೆ. ಪಿರಾಮಿಡ್ಡು ಈ ಥರದ್ದು ಎಕ್ಸ್ಟ್ರಾ ತೊಗೊಂಡೋಗ್ಬೇಕು ಬೇಕಂದರೆ. ಆಮೇಲೆ ಅದರೊಳಗೆ ಒಂದು ಪುಸ್ತಕ ಇದೆ. ಆ ಪುಸ್ತಕದಲ್ಲಿ ಈ ಕಾಯಿಲೆಗೆ ಸಂಬಂಧಪಟ್ಟಂಥ ಎಲ್ಲ ಮಾಹಿತಿ ಇದೆ. ಇದನ್ನು ಓದಿಬಿಟ್ಟು ತಿಳ್ಕೋಬೇಕು. ಯಾವ ಕಾಯಿಲೆಗೆ, ಎಲ್ಲ ಕಾಯಿಲೆಗೆ ಇದನ್ನು ಬರ್ದಿದ್ವಿ. ಆಮೇಲೆ ನೋಡಿ, ಈ ಮುದ್ರೆನ ಎಲ್ಲರೂ ಮಾಡಬೇಕು. ಕಾಯಿಲೆ ಬಂದವ್ರ ಕಡೆ ಮಾಡಿಸ್ಬೇಕು ಇದನ್ನು. ಇದು ಅಪಾನ ಮುದ್ರೆ ಅಂತ ಇದರ ಹೆಸರು. ಇದನ್ನು ಮಾಡಿದ್ರೆ ಬೇಗ ಬೇಗ ಗುಣ ಆಗ್ತಾರೆ. ಇನ್ನು ಅರ್ಧ ತಾಸು ಮಾಡಬೇಕು ದಿನಕ್ಕೆ. ಇದು ಒಂದು ಮಲ್ಕೊಂಡು ಮಾಡ್ಬೋದು. ಇದು ಅರ್ಧ ತಾಸು, ಇದು ಅರ್ಧ ತಾಸು. ಶುಗರ್ ಇದೆ ಅಂದರೆ, ಕ್ಯಾನ್ಸರ್ ಬಂದವ್ರಿಗೆ ಇದನ್ನೇ 2 ಸಾರಿ ಮಾಡಬೇಕು, ಶುಗರ್ ಕಂಟ್ರೋಲ್ ಬರುತ್ತೆ. BP ಇದೆ ಅಂದರೆ ಈ ಮುದ್ರೆ ಮಾಡಬೇಕು. ಕ್ಯಾನ್ಸರ್ ಇರೋರಿಗೆ, BP ಇರೋರಿದ್ರೆ ಈ ಮುದ್ರೆ ಒಂದು ಮಾಡಿಸ್ಬೇಕು ಎಕ್ಸ್ಟ್ರಾ. ಗೊತ್ತಾಯ್ತಾ? ಇನ್ನು ಕೊನೆಯ ವಿಷಯ ಅಂದರೆ, ಬೇರೆ ಮೆಡಿಸಿನ್ ಇದೆ, ನಮ್ಮದು ಕೀಮೋ ಮಾಡಿಸೋದಿದೆ, ರೇಡಿಯೇಷನ್ ಇದೆ ಅಂತಂದರೆ ಮಾತ್ರೆಗಳು, ಇಂಜೆಕ್ಷನ್ ಇದ್ದರೆ ಒಂದು 10-12 ದಿವಸದವರೆಗೂ ಕೊಡಿಸಿ ಆಮೇಲೆ ಬಿಡಿಸ್ಬೋದು. ಆಗಲ್ಲ ಹೇಳಿದೆ, ಕಿಮೋ ಬಗ್ಗೆ ನಿಮ್ಗೆ ಬೇಕಂದ್ರೆ ಮಾಡಿಸ್ಕೋಬೋದು. ಅದಕ್ಕೇನು ವಿರುದ್ಧ ಆಗೋದಿಲ್ಲ. ಅದು ಕಿಮೋ ಮಾಡಿಸ್ಲಿಲ್ಲ ಅಂದ್ರೆ ಬೇಗ ಬೇಗ ಗುಣ ಆಗ್ತಾರೆ. ಕಿಮೋ ಮಾಡಿಸಿದ ಮೇಲೇ ಹಾಸಿಗೆ ಹಿಡಿದ್ಬಿಟ್ಟಿರ್ತಾರೆ ತುಂಬ ಜನ. ಮೊದಲು ಓಡಾಡ್ತಿರ್ತಾರೆ, ಆಮೇಲೆ ರೇಡಿಯೇಷನ್ ಕೊಟ್ಟ ಕೂಡಲೇ ಹಾಸಿಗೆ ಹಿಡಿದಿರ್ತಾರೆ. ಅದಕ್ಕೆ ಈ ಥರ ಮಾಡಬೇಕು. ಬಾಯಿಯೊಳಗೆ ಏನಾದ್ರು ಗಾಯ ಇದ್ದರೆ, ಹುಣ್ಣಿದ್ರೆ, ಹಲ್ಲಿನಲ್ಲಿದ್ದರೆ ಇದು ಪೇಸ್ಟ್ ನಮ್ಮದೇ. ಇನ್ನು ಮುಂದೆ ಮಾರ್ಕೆಟಲ್ಲಿ ಸಿಗುತ್ತೆ. ಈಗ ಇಲ್ಲಿದೆ. ಇದನ್ನು ಹಲ್ಲು ಉಜ್ಜಿದ್ರೆ ಹಲ್ಲಿನ ಗಾಯ ಬೇಗ ವಾಸಿ ಆಗುತ್ತೆ. ಆ ಥರ ಮೆಡಿಕೇಟೆಡ್ ಪೇಸ್ಟ್ ಇದು. ಆ ಬ್ಯಾಗಲ್ಲಿ ಇರೋದಿಲ್ಲ, ಇದು ಎಕ್ಸ್ಟ್ರಾ ತಗೋಬೇಕು. ಆಮೇಲೆ ಇದು ಸೈಂಟೋನ್ ಫ್ಲೂಟೋನ್ ಅಂತ ಕೆಮ್ಮು, ನೆಗಡಿ, ಕಫ, ಜ್ವರ, ಅಲರ್ಜಿ, ಅಸ್ತಮಾ ಬಂದರೆ ಇದನ್ನು ತೊಗೊಂಡೋಗ್ಬೋದು. ಇದು ಬ್ಯಾಗಲ್ಲಿರೋಲ್ಲ, ಇದು ಎಕ್ಸ್ಟ್ರಾ ಬೇಕಂದರೆ ಹೆಚ್ಚಿಗೆ ತೊಗೊಂಡೋಗ್ಬೇಕು. ಇದು ಬೇರೆ ಬೇರೆ ಇವೆರಡು. ಇದೊಂದು ಚಮಚ ಬಿಸಿನೀರಲ್ಲಿ ಹಾಕಿ ಕುಡಿಸ್ಬೇಕು. ಕಾಯಿಲೆ ಇರೋರಿಗಾಗಲಿ ಬೇರೆಯವ್ರಿಗಾಗಲಿ. ಮಕ್ಕಳಿಗಾದ್ರೆ ಅರ್ಧ ಭಾಗ ಕುಡಿಸ್ಬೇಕು. ಆಮೇಲೆ ಇದು ಈಗ ಮಾರುಕಟ್ಟೆಯಲ್ಲಿ ಬಿಡುಗಡೆ ಆಗಿದೆ. ಇದು ನಮ್ಮದೇ ಪ್ರಾಡಕ್ಟು. ಈ ಕಡೆ ನಮ್ಮದು ಫೋಟೋ ಇದೆ, ಲೈಸೆನ್ಸ್ ಇದೆ. ಇದು ಒಂದು ಚಮಚ ಹಾಕಿ ನೀರಲ್ಲಿ ಚೆನ್ನಾಗಿ ಕುಡಿಸಿದರೆ ಯಾರಿಗೆ ಸತ್ವಾಂಶ ಕೊರತೆ ಇದೆ, ವಿಟಮಿನ್ ಕೊರತೆ ಇದೆ, ನಿಶಕ್ತನ ಇದೆ, ಅವರಿಗೆ ಮಾಡಿರುವಂಥದ್ದು ಇದು. ಇದನ್ನು ಬೇಕಂದರೆ ಎಕ್ಸ್ಟ್ರಾ ತೊಗೊಂಡೋಗ್ಬೇಕು. ಚಮತ್ಕಾರಿ ಚೂರ್ಣ ಅಂತ ಇದ್ರ ಹೆಸರು. ಇದನ್ನು ಎಕ್ಸ್ಟ್ರಾ ತೊಗೊಂಡೋಗ್ಬೇಕು. ಇದಿಷ್ಟು ಸಂಬಂಧಪಟ್ಟಿರೋದು ನಮಗೆ ಯಾವುದೇ ಕ್ಯಾನ್ಸರ್ದಿರಲಿ, ಯಾವುದೇ ಸ್ಟೇಜಿಂದಿರಲಿ, ನಮಗೇನದು ರೆಕಾರ್ಡ್ಸು ಅವು ಇರುವಂಥ ರಿಪೋರ್ಟಿನ ಅವಶ್ಯಕತೆ ಇಲ್ಲ. ಮೊನ್ನೆ ಒಬ್ಬರು ನನ್ನ ಪುಸ್ತಕ ಓದಿನೇ ಕ್ಯಾನ್ಸರ್ ಗುಣ ಮಾಡ್ಕೊಂಡಿದ್ದಾರೆ. 6 ತಿಂಗಳ ಔಷಧಿ ಮಾಡಿದಾಳೆ, ಗುಣ ಆಗ್ತಿದೆ. ನನಗೆ ಫೋನ್ ಮಾಡಿದ್ರು, ಗುರುಜಿ ನಾನು ಔಷಧಿ ನೀವು ಹೇಳ್ದಂಗೆ ಮಾಡಿದೆ, ನಂಗೆ ಗುಣ ಆಗ್ಬಿಟ್ಟಿದೆ ಅಂತ. ಅಷ್ಟು ಚೆನ್ನಾಗಿ ಪುಸ್ತಕದಲ್ಲೂ ಬರ್ತಿದ್ದಿಲ್ಲ. ನಮಗೇನು ಇಲ್ಲೇ ಬಂದು ಔಷಧಿ ಒಯ್ಬೇಕಂತ ನಮ್ದೇನಿಲ್ಲ. ಈ ಪುಸ್ತಕದಲ್ಲಿ ಅದರ ಏನೇನು ನಾನು ಕೊಡ್ತಾ ಇದ್ದೀನಿ ಅದೆಲ್ಲ ಬರೆದಿದ್ದೀನಿ. ನೋಡಿ ಮಾಡಬೇಕು. ಆದರೆ ಮಾಡೋಕ್ಕಾಗದೇ ಇರೋದರಿಂದ ಔಷಧಿಗೆ ಬರ್ತಾರೆ. ಔಷಧಿ ಕೊಡ್ತಾ ಇದ್ದೀವಿ. ಈ ಔಷಧಿ ಮಾಡ್ಕೊಳ್ಳಿ. ಏನಾದ್ರು ಗೊತ್ತಾಗಲಿ, ಏನಾದ್ರು ಪುಸ್ತಕ ಓದಿ. ಇನ್ನು ಉಳಿದಿದ್ದೆಲ್ಲ ಹೇಳಿರೋದನ್ನು ಮಾಡಿರಿ. ಮತ್ತೆ ಏನಾದ್ರು ಡೌಟ್ ಬಂದರೆ ಆ ವಿಡಿಯೋ ತೆಗೆದು ನೋಡಿರಿ, ಆ ಪುಸ್ತಕದಲ್ಲಿ ನೋಡಿರಿ. ಮತ್ತು ಯಾವುದೇ ಕಂಡೀಷನಲ್ಲಿ ಕೊಡ್ತೀವಿ ನಾವು. ಜೀವಕ್ಕೇನು ಔಷಧಿ ಕೊಡೋದಿಲ್ಲ. ಔಷಧಿ ಕೊಡೋದು ಬರೀ ರೋಗಕ್ಕೆ ಮಾತ್ರ. ಪ್ರಾಣಕ್ಕೇನು ಕೊಡೋಕ್ಕೆ ಬರೋದಿಲ್ಲ ಯಾರು. ಅವ್ರ ಮನೆಯಾಗ 10 ಮಂದಿ ಡಾಕ್ಟರ್ ಇದ್ದರೂ ಅವ್ರ ಮಗನ ಉಳಿಸ್ಕೊಳಕ್ಕಾಗೋದಿಲ್ಲ. ಆ ಸಮಯಕ್ಕೇನೆ ಅಂತ ಇರ್ತದೆ. ನಾವು ಬಂದವ್ರಿಗಂತೂ ಹೊಳೆ ಕಳಿಸೋದಿಲ್ಲ, ಎಲ್ಲರಿಗೂ ಕೊಡ್ತೀವಿ. ಯಾರಿಗಾದರೂ ಡೌಟ್ ಇತ್ತು ಅವ್ರ ಔಷಧದ್ದು ಫ್ರೀನೇ ಕೊಡ್ತೀವಿ. ಹೌದಾ? ಇದನ್ನೆಲ್ಲ ನೆನ್ಪಿಟ್ಕೊಂಡು ಔಷಧಿ ಮಾಡಬೇಕು. ಅದಕ್ಕಿಂತ ಇದು ಬೆಟರು, ಹಿಂಸೆ ಇಲ್ಲ, ಖರ್ಚಿಲ್ಲ ಅನ್ನೋದು ಗೊತ್ತು ಮಾಡಿಕೊಂಡು ಮಾಡ್ತಾರೆ. ಯಾರಾದರೂ ಈಗ ಬಂದಿರೋರ ಪೈಕಿ 2ನೇ ಬಾರಿ ಬಂದವರು ಇದ್ದಾರೆ. ಇದ್ರಾಗೆ ಔಷಧಿಗೆ ಬಂದವರು
2ನೇ ಬಾರಿ ಇಲ್ಲ, ಎಲ್ಲ ಹೊಸಬ್ರೆ ಇವು ಅಲ್ವಾ. ಬೆಳಗಿನ ಜಾವ 8 ಜನ ಹೊಸಬರು ಬಂದಿದ್ರು. ಆ 8 ಜನನು ನಮ್ಗೆ ಆರಾಮಾಗಿದೆ ಅಂತ ಇಲ್ಲಿ ವಿಡಿಯೋನ ಕೊಟ್ಟು ಹೋಗಿದ್ದಾರೆ. ಹೌದಾ, 4ನೇ ಸ್ಟೇಜ್ ಇರೋರು ಕೂಡ. ಆಯ್ತಾ, ವಿಡಿಯೋ ಆಯ್ತು, ಈಗ ಮುಗೀತು. ಉಳಿದ ಮಾಹಿತಿ ಕೊಡ್ತಾರೆ, ಯಾರು ಗದ್ದಲ ಮಾಡಬೇಡ್ರಿ. ಸ್ವಲ್ಪ ಅವ್ರು ಹೇಳೋದ್ರ ಕಡೆ ಸಹಕಾರ ಕೊಡ್ರಿ. ಇನ್ನು ಅರ್ಧ ಗಂಟೆಯಲ್ಲಿ ಎಲ್ಲರನ್ನೂ ಕಳಿಸ್ಬಿಡ್ತೀವಿ. ಪೇಷಂಟ್ ಯಾರಿದಾರೋ ಅವರಿಗೆ ನಡಿಲಿಕ್ಕೆ ಬರೋದಿಲ್ಲ ಅಂದ್ರೆ ಅವ್ರು ಇಲ್ಲೇ ಇರಲಿ, ಕಳಿಸ್ಕೊಳ್ಳಿ. ಪೇಷಂಟಿಗೆ ನಡೆ